ಇತಿಹಾಸದ ಸೊಬಗೆಯಂತಹದ್ದು. ಕೆಲವೊಮ್ಮೆ ಇತಿಹಾಸವನ್ನು ಊಹಿಸಲು ಸಾಧ್ಯವಾಗುವುದಿಲ್ಲ. ಕೆಲ ಜಾಗಗಳಂತೂ ಕ್ಷಣ ಕ್ಷಣಕ್ಕೂ ಕೌತುಕದ ಮೂಟೆಯಾಗಿಯೇ ಉಳಿದು ಬಿಡುತ್ತವೆ. ಹೌದು, ಅದೊಂದು ಬೆಟ್ಟದ ಕಣಕಣದಲ್ಲೂ ಶಿವನ ದರ್ಶನವಾಗುತ್ತದೆ. ಇದು ಈಶ್ವರನ ಇನ್ನೊಂದು ಮನೆ ಎಂದು ಕೂಡ ಕರೆಯಲಾಗುತ್ತದೆ. ಅಷ್ಟಕ್ಕೂ ಆ ಬೆಟ್ಟ ಇರೋದಾದ್ರೂ ಎಲ್ಲಿ? ಭೂಮಿಯ ಮೇಲಿರುವ ಕೈಲಾಸ ಎಂದು ಕರೆಸಿಕೊಳ್ಳುವ ಈ ಜಾಗದ ವಿಶೇಷತೆ ಆದ್ರೂ ಏನು? ಎಲ್ಲವನ್ನು ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಅತ್ತ ಇತ್ತ ಸುತ್ತಮುತ್ತ ಕಣ್ಣಿಟ್ಟತ್ತ ಕತ್ತೆತ್ತಿದತ್ತ ಇಲ್ಲಿ ಕಾಣೋದು ಬರೀ ಹಸಿರು. ಹಸಿರೇ ಇಲ್ಲಿನ ಉಸಿರು. ಸ್ವಚ್ಛಂದ ಪರಿಸರ, ಬೀಸುವ ತಂಗಾಳಿ. ಈ ತಂಗಾಳಿಗೆ ಮೈಯೊಡ್ಡಿ ನಿಂತರೆ ಬೇರೆ ಸ್ವರ್ಗ ಬೇಡ. ಇದು ಪ್ರಕೃತಿ ದೇವಿಯ ರಮಣೀಯ ಸ್ಥಳ. ಹಾಗಂತ ಇದು ಬರೀ ಅದ್ಭುತ ಜಾಗ ಮಾತ್ರವಲ್ಲ, ಇಲ್ಲಿ ಇನ್ನೊಂದು ವಿಶೇಷತೆ ಕೂಡ ಇದೆ. ಅದೇ ಶಿವ ದರ್ಶನ. ಹೌದು, ಈ ಅದ್ಭುತ ಜಾಗದ ಹೆಸರೇ ಉನಕೋಟಿ. ತ್ರಿಪುರಾದಲ್ಲಿರುವ ಈ ಉನಕೋಟಿ ಬೆಟ್ಟದಲ್ಲಿ 1 ಕೋಟಿಗೆ 1 ಕಡಿಮೆ ಇರುವಷ್ಟು ದೇವರ ರೂಪಗಳನ್ನು ಕಲ್ಲುಗಳ ಮೇಲೆ ಕೆತ್ತಲಾಗಿದೆ. ಹೆಸರೇ ಹೇಳುವಂತೆ ಇಲ್ಲಿ 1 ಕೋಟಿಗೆ 1 ಕಡಿಮೆ ಅಂದರೆ 99,99,999 ದೇವರ ರೂಪದ ಕೆತ್ತನೆಗಳಿವೆ. ಆದರೆ ಇದೇ ಇಲ್ಲಿನ ವಿಶೇಷ, ಇದೇ ಇಲ್ಲಿನ ಅದ್ಭುತ, ಇದೇ ಇಲ್ಲಿನ ಕೌತುಕ. ಸ್ನೇಹಿತರೆ, ಬೆಟ್ಟಗಳ ಮಡಿಲಲ್ಲಿರುವ ಈ ಅದ್ಭುತ ಜಾಗವನ್ನು ನೋಡಿದಾಗ ಕಾಡುವ ಒಂದೇ ಒಂದು ಪ್ರಶ್ನೆ ಎಂದರೆ, ಇಲ್ಲಿನ ಪ್ರತಿ ಕಲ್ಲುಗಳಲ್ಲಿ ದೇವರ ಶಿಲ್ಪಗಳನ್ನು ಕೆತ್ತಿದವರು ಯಾರು ಎಂಬುದು. ಈ ಪ್ರಶ್ನೆಗೆ ಇಂದಿಗೂ ಉತ್ತರ ಅಸ್ಪಷ್ಟ. ಇಂದಿಗೂ ಇದನ್ನು ಕೆತ್ತಿದವರು ಯಾರು ಎಂಬ ನಿಖರ ದಾಖಲೆ ಇಲ್ಲವೇ ಇಲ್ಲ. ಪುರಾತನ ಗ್ರಂಥಗಳಲ್ಲಿಯೂ ಇವುಗಳ ಉಲ್ಲೇಖ ಸಿಗುತ್ತಿಲ್ಲ. ಆದರೆ ಈ ಬಗೆಗಿನ ಹಲವು ಐತಿಹ್ಯಗಳು ಮಾತ್ರ ಈಗಲೂ ಕೇಳಸಿಗುತ್ತವೆ. ನಂಬಿಕೆಯ ಪ್ರಕಾರ ಪರಶಿವನೊಂದಿಗೆ 1 ಕೋಟಿ ದೇವಾನುದೇವತೆಗಳು ಭಾರತದ ಪವಿತ್ರ ನಗರಗಳಲ್ಲಿ ಒಂದಾದ ಕಾಶಿಗೆ ಪ್ರಯಾಣಿಸುತ್ತಿದ್ದಾಗ ದೇವತೆಗಳು ಒಂದು ರಾತ್ರಿ ಉನಕೋಟಿಯಲ್ಲಿ ತಂಗಲು ನಿರ್ಧರಿಸಿದರು. ಆದರೆ ಈ ದೇವತೆಗಳೆಲ್ಲ ನಿದ್ದೆಗೆ ಜಾರುವ ಮುನ್ನ ಸೂರ್ಯೋದಯಕ್ಕೂ ಮೊದಲು ಎಲ್ಲರೂ ಎದ್ದು ಮುಂದಿನ ಪ್ರಯಾಣಕ್ಕೆ ಅಣಿಯಾಗಬೇಕು ಎಂದು ಪರಶಿವನ ಕಟ್ಟಪ್ಪಣೆಯಾಗಿತ್ತು. ಆದರೆ ಮರುದಿನ ಬೆಳಗ್ಗೆ ಈಶ್ವರ ಮಾತ್ರ ಎದ್ದಿತ್ತು. ಬಾಕಿ ದೇವತೆಗಳೆಲ್ಲ ನಿದ್ದೆಯಲ್ಲೇ ಇದ್ದ ಕಾರಣ, ಹೀಗಾಗಿ ತನ್ನೊಂದಿಗಿದ್ದ ದೇವತೆಗಳಲ್ಲಿ ಕಲ್ಲಾಗುವಂತೆ ಶಾಪ ಕೊಟ್ಟು ಶಿವ ತನ್ನ ಪ್ರಯಾಣವನ್ನು ಮುಂದುವರಿಸಿದ್ದರಿಂದ ಕಲ್ಲಾಗಿ ಉಳಿದ ದೇವತೆಗಳು ಇನ್ನೂ ಅಲ್ಲೇ ಇದ್ದಾರೆ ಎಂಬುದು ಜನರ ನಂಬಿಕೆ.